ಗೈಸ್ ಇಂಟ್ರೋ ಎಲ್ಲ ಹೇಗಿತ್ತು? ಇದೇನು ಪೇಯ್ಡ್ ಪ್ರಮೋಷನ್ ಅಲ್ಲ, ಓಕೆನಾ? ಇದು ನನಗೆ ಕೂಲರ್ ಬೇಕಾಗಿತ್ತು, ನಾನು ತೊಗೊಂಡೆ. ಇವಾಗ ಅನ್ಬಾಕ್ಸ್ ಮಾಡೋಣ. ಬಾಕ್ಸಲ್ಲಿ ಏನೇನಿದೆ ಅಂತಂದರೆ, ನಾರ್ಮಲಾಗಿ ಕೂಲರ್ ಇದೆ, ಕೂಲರ್ ಜೊತೆ ಒಂದು ಕೇಬಲ್ ಇದೆ, ಕೇಬಲ್ ಜೊತೆ ಒಂದು ವ್ಯಾರಂಟಿ ಕಾರ್ಡು ಮತ್ತು QC ಟೆಸ್ಟ್ ಅದು ಒಂದು ಸ್ಲಿಪ್ ಕೊಟ್ಟಿದ್ದಾರೆ, ಒಂಥರ ಟ್ರಯಾಂಗಲ್ ಶೇಪಲ್ಲಿ. ಅಷ್ಟೇ. ನಮ್ಗೆ ಮೇನ್ ಮ್ಯಾಟ್ರ್ ಏನಂತಂದರೆ ಕೂಲರ್ ಎಂತಕ್ಕೆ ಬೇಕು? ಗೇಮ್ ಲ್ಯಾಗ್ ಆಗುತ್ತೆ, ಸೊ ಕೂಲರ್ ಬೇಕು. ಇದು ಯಾವ ಥರ ಕೂಲ್ ಮಾಡೋದಂತಂದರೆ, ನಾನು ಆಲ್ಮೋಸ್ಟ್ ಎಲ್ಲ ಕಡೆ ರಿಸರ್ಚ್ ಮಾಡಿದೆ, ಎಲ್ಲ ಯೂಟ್ಯೂಬ್ ಚಾನಲ್ ನೋಡಿದೆ, ಪ್ಲಸ್ ನಮ್ಮ ಫ್ರೆಂಡ್ಸ್ ಹತ್ರ ಇರೋ ಕೂಲರ್ಸ್ ಎಲ್ಲನೂ ನೋಡಿದ್ಮೇಲೆ ಈ ಕೂಲರ್ ನನಗೆ ಬೆಸ್ಟ್ ಅನ್ನಿಸ್ತು. ಯಾಕಂದರೆ ವಿತಿನ್ ಬೇಗ ಫ್ರ್ಯಾಕ್ಷನ್ ಆಫ್ ಎ ಮಿನಿಟ್ಸಲ್ಲಿ ನಿಮಗೆ ಬೇಗ ಕೂಲ್ ಆಗುತ್ತೆ. ನಾನು ಯೂಸ್ ಮಾಡ್ತಾಯಿದ್ದೀನಿ, ಇವತ್ತೇ ತೊಗೊಂಡಿದ್ದು, ಇವತ್ತೇ ಅನ್ಬಾಕ್ಸ್ ಮಾಡಿದೆ, ಪ್ಲಸ್ ಇವತ್ತು ಯೂಸು ಕೂಡ ಮಾಡಿದೆ, ಮತ್ತು ಆಫ್ಲೈನಲ್ಲಿ ಕೂಡ ಗೇಮ್ಸ್ ಎಲ್ಲ ಆಡಿದೆ. ತುಂಬ ಚೆನ್ನಾಗಿದೆ ಕೂಲರು. ನಿಮಗೆ ಗೊತ್ತಿರ್ಬೋದು, ಇದೇನು ಪೇಯ್ಡ್ ಪ್ರಮೋಷನ್ ಅಲ್ಲ, ನಾನು ತೊಗೊಂಡಿದ್ದೀನಿ. ಎಷ್ಟೊಂದು ಜನ ಸ್ಪಿನ್ ಬೋರ್ಡ್ ಎಲ್ಲ ತೊಗೋ ಅಂತ ಹೇಳಿದ್ರು. ಲೈಕ್ ಸ್ಪಿನ್ ಬೋರ್ಡ್ ಯೂಸರ್ಸ್ ಎಲ್ಲರೂ ಹೇಳ್ತಾ ಇದ್ದಾರೆ, ಕಂಪ್ಲೇಂಟ್ಸ್ ಏನಂತಂದರೆ ತುಂಬ ನಾಯ್ಸ್ ಬರುತ್ತೆ ಅಂತ, ಟೀಮ್ಮೇಟ್ಸ್ಗೆ ತುಂಬ ನಾಯ್ಸ್ ಕೇಳಿಸುತ್ತೆ. ಪ್ಲಸ್ ಇನ್ನೊಂದೇನಂತಂದರೆ, ನೀವೇನಾದ್ರು ಸ್ಟ್ರೀಮ್ ಮಾಡಬೇಕು ಅಂತಂದರೆ ಆ ನಾಯ್ಸ್ ಇದ್ದರೆ ನಿಮ್ಗೆ ಗೊತ್ತಲ್ಲ ವ್ಯೂವರ್ಸ್ಗೆ ಎಷ್ಟು ಹಿಂಸೆ ಆಗುತ್ತೆ ಅಂತ. ಸೊ ದಿಸ್ ಕೂಲರ್ ಈಸ್ ಬೆಸ್ಟ್ ಅಂತಲೇ ಹೇಳ್ಬೋದು. ಯಾಕಂತಂದರೆ ನಾಯ್ಸ್ ಬರೋಲ್ಲ, ಕೂಲು ಬೇಗ ಆಗುತ್ತೆ, ಲೈಕ್ ಗೇಮ್ ಪ್ಲೇನು ಸ್ಮೂತಾಗಿ ರನ್ ಆಗುತ್ತೆ. ಸ್ಮೂತ್ ಪ್ಲಸ್ ಎಕ್ಸ್ಟ್ರೀಮಲ್ಲಂತೂ 60 FPS ಕಾನ್ಸ್ಟೆಂಟ್ ಇದ್ದೇ ಇರುತ್ತೆ, ವಿತೌಟ್ ಲ್ಯಾಗು. ಬೆಸ್ಟ್ ಇದೆ. ಮತ್ತು ವಿತ್ ಲೈಟಿಂಗ್ಸು, ವಿತ್ ಟೆಂಪ್ರೇಚರ್ ಇದು ಮೀಟರ್ ಕೂಡ ಕೊಟ್ಟಿದ್ದಾರೆ, ಅದೊಂದು ಬೆಸ್ಟ್ ಅಂತಲೇ ಹೇಳ್ಬೋದು. ಇನ್ನೇನು ಹೇಳೋದೇನಿಲ್ಲ ಗೈಸ್. ನಿಮ್ಗೆ ಯಾರಿಗಾದ್ರೂ ಬೇಕಂದರೆ ತೊಗೊಳ್ಳಿ, ಲಿಂಕ್ ಬಯೋಲಿದೆ.